ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಇವತ್ತಿನ ತರಗತಿಯಲ್ಲಿ ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಕುವೆಂಪುರವರು ಬರೆದಿರ್ತಕ್ಕಂತಹ ಶೂದ್ರ ತಪಸ್ವಿ ಅನ್ನುವಂತಹ ನಾಟಕದ ಇಲ್ಲಿ ದೃಶ್ಯ 3ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನೆಲ್ ಅಲ್ಲಿ ಇದು ಕೂಡ 3ನೇ ಭಾಗ ಆಗಿರುತ್ತೆ. ಹಾಗೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತಕ್ಕಂಥದ್ದು. ಯಾಕೆಂದ್ರೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಿ ಅನ್ನೋದೇ ನನ್ನ ಒಂದು ತರಗತಿಯ ಉದ್ದೇಶ. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಜನಕ್ಕೆ ನನ್ನ ತರಗತಿಯನ್ನ ಶೇರ್ ಮಾಡಿ. ಸುಮಾರು ಪದ್ಯಗಳು, ಕಥಾಭಾಗ, ನಾಟಕ ಭಾಗಗಳು ಎಲ್ಲವೂ ಕೂಡ ಇವೆ. ಎಲ್ಲವನ್ನು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈಗ 3ನೇ ದೃಶ್ಯದ ಬಗ್ಗೆ ಚರ್ಚೆನ ಮಾಡುತ್ತೇನೆ. ನೋಡಿ, ಈಗ 3ನೇ ದೃಶ್ಯದಲ್ಲಿ ಶ್ರೀರಾಮ ಪುಷ್ಪಕ ವಿಮಾನದಿಂದ ಈಗ ಇಲ್ಲಿ ಶಂಭುಕವನವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಶಂಭುಕವನವನ್ನ ಅಥವಾ ಆಶ್ರಮವನ್ನ ಇಲ್ಲಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಶ್ರೀರಾಮನಿಗೆ ಶಂಭುಕಾಶ್ರಮದ ವನ್ಯ ಸೀಮೆಯನ್ನ ನೋಡಿ, ವನ್ಯ ಸೀಮೆಯನ್ನ ವಾತಾವರಣ ನೋಡಿ ಎಲ್ಲಿಲ್ಲದಂತಹ ಆನಂದ ಆಗುತ್ತೆ. ಏನು ಶಾಂತಿಯುತವಾದಂತಹ ವಾತಾವರಣದಿಂದ ಕೂಡಿದೆ. ಇಲ್ಲಿ ನನ್ನ ಅನುಭವವೇ ಹೇಳುತ್ತೆ, ಅಥವಾ ಈ ವಾತಾವರಣದ ಅನುಭವವೇ ಹೇಳುತ್ತೆ, ಇದು ಋಷಿಯ ಬೀಡು, ಇದು ಮಹರ್ಷಿಯ ತಾಣ ಅಂತಕ್ಕಂಥದ್ದನ್ನ ಅಂತ ತನ್ನ ಇಲ್ಲಿ ರಸಾನುಭವವಂತೆ ಧ್ಯಾನ ಭಂಗಿಯಲ್ಲಿ ನಿಲ್ಲುತ್ತಾನೆ ಶ್ರೀರಾಮಚಂದ್ರ. ಆಗ ಇದನ್ನ ನೋಡಿದಂತಹ ಜೊತೆಯಲ್ಲೇ ಇದ್ದಂತಹ ಬ್ರಾಹ್ಮಣನಿಗೆ ಆಶ್ಚರ್ಯ ಆಗ್ತದೆ. ಓಹೋ, ಅರಮನೆಯಲ್ಲಿ ಇದ್ದಂತಹ ಶ್ರೀರಾಮನಿಗೆ ಗಿರಿವನಗಳ ಮೇಲೆ ಅದೆಷ್ಟು ಮೋಹವೋ ಅದೆಷ್ಟು ಪ್ರೀತಿಯೋ ಅಂತ ಅನ್ಕೊಳ್ತಾನೆ ಬ್ರಾಹ್ಮಣ. ಹಾಗೆ ಇಲ್ಲಿ ಸೀತಾದೇವಿಯನ್ನ ಅಥವಾ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟ ಈತನಿಗೆ ಇಲ್ಲಿ ಅರಣ್ಯದವೇ ಸೀತೆಯಾಗಿದ್ದಾಳೆ. ಈಗ ಇಲ್ಲೂ ಒಂದ್ ಕಡೆ ಅರಣ್ಯವೇ ಸೀತೆಯಾಗಿದ್ದಾಳೆ. ಯಾರಿಗೆ? ಇಲ್ಲಿ ಶ್ರೀರಾಮನಿಗೆ ಅಂತಕ್ಕಂತಹ ಬ್ರಾಹ್ಮಣ ಹೇಳ್ತಾ ಇದ್ದಾನೆ. ನಂತರ ಶ್ರೀರಾಮ ಬ್ರಾಹ್ಮಣನಿಗೆ ಹೇಳ್ತಾನೆ, ತೋರೈ ಆ ತಾಣಮಂ ಅಂತ, ತೋರಿಸುವ ಜಾಗವನ್ನ. ಎಲ್ಲಿದೆ ಆ ಋಷಿ, ಎಲ್ಲಿ ತಪಸ್ ಮಾಡ್ತಾ ಇದ್ದಾನೆ, ಯಾವುದು ಎಲ್ಲಿ, ಯಾವ ಜಾಗ ಎಲ್ಲಿದೆ ಶಂಭುಕಾಶ್ರಮ ತೋರಿಸು ಅಂತ ಇಲ್ಲಿ ಬ್ರಾಹ್ಮಣನನ್ನ ಶ್ರೀರಾಮ ಕೇಳ್ತಾ ಇರ್ತಕ್ಕಂಥದ್ದು. ಆಗ ಆ ಕಡೆ ತೋರಿಸ್ತಾನೆ. ನೋಡಿ, ಅವನು ಹೇಳ್ತಾನೆ, ರಕ್ಷಿಸು ನನ್ನೀ ಕಣ್ಮಣಿಯ ನನ್ನ ಮಗನನ್ನ ರಕ್ಷಿಸಪ್ಪ ಅಂತ ಬ್ರಾಹ್ಮಣ ಶ್ರೀರಾಮನನ್ನ ಬೇಡ್ಕೊಳ್ತಕ್ಕಂಥದ್ದು. ಕೊನೆಗೆ ತನ್ನ ಮಗನನ್ನ ಎಲ್ಲ ಸತ್ತು ಬಿದ್ದಿರ್ತಕ್ಕಂಥ ತನ್ನ ಮಗ, ಅವನನ್ನ ರಕ್ಷಣೆ ಮಾಡಂತಕ್ಕಂಥದ್ದು. ಇಷ್ಟೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಆಗ ಬ್ರಾಹ್ಮಣ ಹೇಳ್ತಾನೆ, ಇಲ್ಲಿ ಶ್ರೀರಾಮ ತನ್ನ ಮಗನಿಗೆ ಇಲ್ಲಿ ಬ್ರಾಹ್ಮಣ ಕೇಳ್ದಂತ ಸಂದರ್ಭದಲ್ಲಿ ಆ ಬ್ರಾಹ್ಮಣನಿಗೆ ಶ್ರೀರಾಮ ಹೇಳ್ತಾನೆ, ನೋಡು, ನಿನ್ನ ಮಗ ಚಿರಂಜೀವಿ ಬ್ರಾಹ್ಮಣ, ನೀನೇನು ಚಿಂತಿಸಬೇಡ. ನಿನ್ನ ಮಗ ಅಥವಾ ನಿನ್ನ ಕಂದ ಚಿರಂಜೀವಿ. ಆ ಅಧರ್ಮಿ ಯಾರೆಂದು ಅವನನ್ನ ಪರಿಹರಿಸುವೆ, ಅಥವಾ ಆ ಅಧರ್ಮಚಾರಿಯನ್ನ ನಾನು ಪರಿಹರಿಸುವೆ ಎನ್ನುವಷ್ಟರಲ್ಲಿ ಮೃತ್ಯು ದೇವತೆ ಕೈ ಮುಗಿದು ನಿಂತಿರುವುದನ್ನ ಶ್ರೀರಾಮ ನೋಡ್ತಾನೆ. ಇಲ್ಲಿ ಮೃತ್ಯು ದೇವತೆ ಇಲ್ಲಿ ಶ್ರೀರಾಮನಿಗೆ ಕೈ ಮುಗಿದ ಭಂಗಿಯಲ್ಲಿ ನಿಂತಿರ್ತದೆ. ಅದನ್ನ ನೋಡಿದಂತಹ ಸಂದರ್ಭದಲ್ಲಿ ಶ್ರೀರಾಮ, ಇದೇನು ನೀನಿಲ್ಲಿ ಎಂದು ಮೃತ್ಯು ದೇವತೆಯನ್ನ ಅವನು ಪ್ರಶ್ನೆ ಮಾಡ್ತಾನೆ ಶ್ರೀರಾಮ. ಹಾಗಾದ್ರೆ ಇದೇನು ಈ ತಪೋವನದಲ್ಲಿ ನಿನಗೆ ಕೆಲಸ ಅಂತ ಕೇಳಿದಾಗ ಮುಗುಳ್ ನಗುತ್ತಾ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಕ್ಕಂಥದ್ದು. ಆಗ ಮೃತ್ಯು ದೇವತೆ ಹೇಳುತ್ತೆ, ನೋಡು, ಶಂಭುಕ ಮಹರ್ಷಿಯ ಇಲ್ಲಿ ತಪಸ್ಸಿನ ಧರ್ಮಸಿದ್ಧಿಗಾಗಿ ನಾನು ಇಲ್ಲಿ ಕಾವಲಿದ್ದೇನೆ. ಈ ವನದಲ್ಲಿ ಶಂಭುಕ ಮಹರ್ಷಿ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಆ ತಪಸ್ಸನ್ನ ಮಾಡ್ತಾ ಇರ್ತಕ್ಕಂತಹ ಶಂಭುಕ ಮಹರ್ಷಿಗೆ ನಾನು ಕಾವಲಿದ್ದೀನಿ. ಯಾರಿಂದಲೂ ಆ ತಪಸ್ಸಿಗೆ ಭಂಗ ಬಾರಬಾರದು ಅಥವಾ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾನಿಲ್ಲಿ ಕಾಯ್ತಾ ಇದ್ದೀನಿ, ಅವನ ಕಾವಲಿಗಿದ್ದೀನಿ ಅಂತ. ಸರಿ, ಆಗ ಶ್ರೀರಾಮಚಂದ್ರ ಹೇಳ್ತಾರೆ, ವಂದನೆಗಳು, ಹಾಗೇನೆ ಮೃತ್ಯು ದೇವತೆ ನಿನಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಅಲ್ಲಿ ಅದು ಮಾತುಕತೆಯನ್ನ ಆಡ್ತಾ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಶ್ರೀರಾಮ, ಹಾಗೇನೆ ಬ್ರಾಹ್ಮಣ, ಹಾಗೆ ಇಲ್ಲಿ ಮೃತ್ಯು ದೇವತೆ. ಇಲ್ಲಿ ಒಂದ್ ಕಡೆ ಇಲ್ಲಿ
ಶಂಭುಕ ಮಹರ್ಷಿ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಈ ಬ್ರಾಹ್ಮಣನಿಗೆ ಈ ಮೃತ್ಯು ದೇವತೆಯ ಜೊತೆ ಮಾತನಾಡ್ತಾ ಇದ್ದದ್ದನ್ನು ನೋಡಿ ಆ ಎಲ್ಲೋ ಒಂದ್ ಕಡೆ ಆಶ್ಚರ್ಯ ಆಗುತ್ತೆ. ಇದೇನು ಶ್ರೀರಾಮ ಆಕಾಶದ ಕಡೆಗೆ ತಿರುಗಿ ಮಾತನಾಡ್ತಾ ಇದ್ದಾನಲ್ಲ ಅಂತಕ್ಕಂಥದ್ದು. ಹಾಗೆ ಒಂದ್ ಕಡೆ ಎಲ್ಲಿ ಎಲ್ಲಿ ತೋರಿಸು, ಎಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಆ ಶೂದ್ರ ಅಂತ ಕೇಳಿದಂತ ಸಂದರ್ಭದಲ್ಲಿ ಆಗ ನೋಡಿ ಅಲ್ಲಿ ವಾಲ್ಮೀಕದ ಕಡೆಗೆ ಅಂದ್ರೆ ಹುತ್ತದ ಕಡೆಗೆ ತೋರಿಸ್ತಾನೆ. ಆ ಹುತ್ತದ ಕಡೆಯಲ್ಲಿ ಅಂದ್ರೆ ಇಲ್ಲಿ ನಾವು ಶಂಭುಕ ಮಹರ್ಷಿ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ತಪಸ್ಸನ್ನ ಆಚರಿಸ್ತಾ ಇದ್ದಾನೆ. ಅವಳ ತಪಸ್ಸಿನಲ್ಲಿ ಮುಕ್ಕಾಲು ಭಾಗ ಅವನ ಮೈಯ ಮೇಲೆಲ್ಲ ಹುತ್ತ ಬೆಳ್ಕೊಂಡಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದಾನೆ, ಅವನ ಮೈ ಮೇಲೆಲ್ಲ ಹುತ್ತ ಬೆಳ್ಕೊಂಡಿರುತ್ತೆ. ಆ ವಾಲ್ಮೀಕ ಅಂತಂದ್ರೆ ಇಲ್ಲಿ ಸರ್ಪಗಳು ಅಥವಾ ಹಾವುಗಳು ವಾಸ ಮಾಡ್ತಾವಲ್ಲ ಆ ಒಂದು ಜಾಗ ಅಥವಾ ಹುತ್ತ ಅಂತಾನು ಕೂಡ ಕರಿತೀವಿ. ಆ ವಾಲ್ಮೀಕದ ಕಡೆ ನೋಡು ಅಂತ ಅಂದಾಗ ಒಂದ್ ಕಡೆ ಶ್ರೀರಾಮ ಹೇಳ್ತಾನೆ, ಅಯ್ಯೋ ಈ ಬ್ರಾಹ್ಮಣನ ನಾಲಿಗೆಗೆ ಅದೇನಾಗಿದೆಯೋ ಪದೇ 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 ನನ್ನ ಮನಸ್ಸನ್ನ ಚುಚ್ತಾ ಇರ್ತಾನೆ ಈ ಪದವನ್ನ ಹೇಳಿ. ನೋಡಿ ವಾಲ್ಮೀಕ ಅಂದ ತಕ್ಷಣ ಶ್ರೀರಾಮನಿಗೆ ಆ ಪದವನ್ನ ಕೇಳಿದ ತಕ್ಷಣವೇ ಸೀತೆಯನ್ನ ಸಲಹಿದಂತಹ ಮಹಾಕವೀಶ್ವರನಾದಂತಹ ವಾಲ್ಮೀಕಿ ಮಹರ್ಷಿ ನೆನಪಾಗ್ತಾರೆ. ಹೀಗೆ ಆ ಮಹರ್ಷಿ ಶಂಭೂಕನನ್ನ ನೋಡುತ್ತಾ ಬಿಲ್ಲನ್ನ ಅಣಿ ಮಾಡಿಕೊಳ್ಳುವ ನೆಪದಲ್ಲಿ ಶ್ರೀರಾಮಚಂದ್ರನು ಶಂಭೂಕ ಮಹರ್ಷಿಗೆ ದೂರದಿಂದಲೇ ಕೈ ಮುಗಿಯುತ್ತಾನೆ. ನಿನಗೆ ಧನ್ಯ, ನಲ್ಲಿ ಎಂತ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ನಾನು ನಿನ್ನ ದರ್ಶನವನ್ನ ಪಡೆದಂತಹವನು ನಾನೇ ಧನ್ಯ ಅನ್ನುವಂತ ರೀತಿಯಲ್ಲಿ. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು, ಶ್ರೀರಾಮಚಂದ್ರ ಶಂಭುಕ ಮಹರ್ಷಿಯ ಮೇಲೆ ಬಾಣ ಪ್ರಯೋಗವನ್ನ ಮಾಡಕ್ ಬಂದಿರ್ತಕ್ಕಂತಹ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಬ್ರಾಹ್ಮಣನ ಸಮಾಧಾನಕ್ಕೋಸ್ಕರ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಈಗ ಈ ದೃಶ್ಯವನ್ನ ನೋಡಿದಂತಹ ಬ್ರಾಹ್ಮಣ, ಅಯ್ಯೋ ಈ ಪಾಷಾಂಡಿಗೆ ಕೈ ಮುಗಿತಾ ಇದ್ದಾನಲ್ಲ, ಈ ಶೂದ್ರನಿಗೆ ಕೈ ಮುಗಿತಾ ಇದ್ದಾನಲ್ಲ ಅಂತ ಬ್ರಾಹ್ಮಣ ಆಶ್ಚರ್ಯ ನೋಟದಿಂದ ಅಥವಾ ಬೆರಗು ನೋಟದಿಂದ ನೋಡ್ತಾ ಇದ್ದಾನೆ. ಶ್ರೀರಾಮನು ಇಲ್ಲಿ ಬ್ರಾಹ್ಮಣನನ್ನ ಕೇಳುತ್ತಾನೆ. ನೋಡಿ ಶ್ರೀರಾಮ ಬ್ರಾಹ್ಮಣನನ್ನ ಒಂದು ಪ್ರಶ್ನೆ ಮಾಡ್ತಾನೆ. ಕ್ಷತ್ರಿಯನಾಗಿರ್ತಕ್ಕಂತಹ ನನಗೆ ಒಂದು ಅನುಮಾನ ಇದೆ. ಏನು ಆ ನನ್ನ ಅನುಮಾನವನ್ನ ನೀವು ಇಲ್ಲಿ ಎಲ್ಲೋ ಒಂದ್ ಕಡೆ ನಿವಾರಿಸಬೇಕು ಅಂತ ಕೇಳಿದಾಗ, ಅಯ್ಯೋ ಆಯ್ತು, ನನ್ನ ಅಲ್ಪ ಜ್ಞಾನಕ್ಕೆ ತಕ್ಕಂತೆ ನಾನು ಎಷ್ಟು ಬೇಕೋ ಅಷ್ಟನ್ನ ನಾನು ಇಲ್ಲಿ ನನ್ನ ತುಂಬಾ ವಿನಯದಿಂದ ಹೇಳ್ತಾನೆ, ಇಲ್ಲಿ ಅಲ್ಪ ಬುದ್ಧಿಗೆ ತೋರಿದಂತೆ ನಾನು ಹೇಳುತ್ತೇನೆ ಅಂತಕ್ಕಂಥದ್ದು ಬ್ರಾಹ್ಮಣ ಹೇಳ್ತಕ್ಕಂಥದ್ದು. ಆಗ ಶ್ರೀರಾಮಚಂದ್ರ ಬ್ರಾಹ್ಮಣನನ್ನ ಮತ್ತೆ ಪ್ರಶ್ನೆ ಮಾಡ್ತಾನೆ, ತಪಸ್ಸು ಮಾಡುವುದು ಪೂಜ್ಯ ಕೆಲಸವಲ್ಲವೇ? ಆಗ ಬ್ರಾಹ್ಮಣ, ಹೌದು ತಪಸ್ಸು ಮಾಡೋದು ಪೂಜ್ಯ ಕೆಲಸ, ತಪಸ್ಸಿಗಿಂತ ಯಾವುದು ಸರಿಸಾಟಿ ಇಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ತಪಸ್ಸು ಮಾಡ್ತಕ್ಕಂಥವನು ಒಬ್ಬ ಇಲ್ಲ ಒಂದ್ ಕಡೆ ಅವನು ಪೂಜ್ಯನಲ್ಲವೇ? ಹೌದು ಸತ್ಯ ನೀನ್ ಹೇಳ್ತಾ ಇರ್ತಕ್ಕಂಥದ್ದು ಶ್ರೀರಾಮಚಂದ್ರ ಅಂತ ಬ್ರಾಹ್ಮಣ ಹೇಳ್ತಾನೆ. ಮತ್ತೆ ಹಾಗಾದ್ರೆ ತಪಸ್ಸು ಮಾಡುವವನನ್ನ ಕೊಲ್ಲುವುದು ಪಾಪಕರ್ಮವಲ್ಲವೇ? ತಪಸ್ಸನ್ನ ಮಾಡ್ತಕ್ಕಂತಹ ವ್ಯಕ್ತಿಯನ್ನ ಕೊಲ್ತಕ್ಕಂಥದ್ದು ಪಾಪಕರ್ಮವಲ್ಲವೇ ಅಂತ ಶ್ರೀರಾಮ ಒಂದ್ ರೀತಿಲಿ ಕೋಪದಲ್ಲೇ ಪ್ರಶ್ನೆಯನ್ನ ಮಾಡ್ತಾನೆ. ಯಾರಿಗೆ? ಬ್ರಾಹ್ಮಣನಿಗೆ. ಆಗ ನಂತರ ಬ್ರಾಹ್ಮಣ ಕೇಳ್ತಾನೆ, ಶ್ರೀರಾಮಚಂದ್ರ, ಕೃತಾಯುಗದಲ್ಲಿ ತಪಸ್ಸಿಗೆ ಅರ್ಹತೆಯನ್ನ ಹೊಂದಿದ್ದವರು ಬ್ರಾಹ್ಮಣರು, ತ್ರೇತಾಯುಗದಲ್ಲಿ ಕ್ಷತ್ರಿಯರು ತಪಸ್ಸಿಗೆ ಅರ್ಹತೆಯನ್ನ ಹೊಂದಿದ್ರು, ದ್ವಾಪರಾಯುಗದಲ್ಲಿ ವೈಶ್ಯರು ತಪಸ್ಸಿಗೆ ಅರ್ಹತೆಯನ್ನ ಹೊಂದಿದ್ರು, ಆದರೆ ಈ ಕಲಿಯುಗದಲ್ಲಿ ಶೂದ್ರನು ಮಾಡುವಂತಹ ತಪಸ್ಸು ಇಲ್ಲಿ ನಾಯಿಯ ಹಾಲಿಗೆ ಸಮ ಅನ್ನುವಂತಹ ಪದವನ್ನ ಹೇಳ್ತಾನೆ. ಆಗ ಎಲ್ಲೋ ಒಂದ್ ಕಡೆ ಶ್ರೀರಾಮಚಂದ್ರನಿಗೆ ಕೋಪ ಬರುತ್ತೆ. ಕೋಪ ಬಂದ್ರೂ ಕೂಡ ಕೋಪವನ್ನ ತೋರಿಸಿಕೊಳ್ಳದೆ ವ್ಯಂಗ್ಯದಿಂದಲೇ ಹೇಳ್ತಾನೆ, ಸಾರ್ಥಕವಾಯಿತು ನೀವು ಕಲಿತಂತಹ ವಿದ್ಯೆ. ಆಚಾರ್ಯ, ನೀವು ಕಲಿತಂತಹ ವಿದ್ಯೆ ಸಾರ್ಥಕವಾಗಿತ್ತು. ನೀವು ಹೇಳುವಂತಹ ಸ್ಥಿತಿಯಲ್ಲೇ ಗೊತ್ತಾಗುತ್ತೆ ನಿಮ್ಮ ವಿದ್ಯೆ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥದ್ದು. ಒಂದ್ ಕಡೆ ಇಲ್ಲಿ ಈ ಬ್ರಾಹ್ಮಣ ಏನ್ ಮಾಡ್ತಾ ಇದ್ರೆ ಶೂದ್ರ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ತಪಸ್ಸನ್ನ ಅವನೆಲ್ಲೋ ಒಂದ್ ಕಡೆ ನಾಯಿ ಹಾಲಿಗೆ ಹೋಲಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಶ್ರೀರಾಮಚಂದ್ರ ಸಾರ್ಥಕವಾಯಿತು ಅಂತ ಹೇಳ್ತಕ್ಕಂಥದ್ದು. ನಾನು ಈಗ ಮತ್ತೆ ನೋಡಿ ಶ್ರೀರಾಮಚಂದ್ರ ವ್ಯಂಗ್ಯವಾಗಿ, ಹೌದಾ ಹಾಗಾದ್ರೆ ನಾನೀಗ ಆ
ಶೂದ್ರನ ಮೇಲೆ ಬಾಣ ಪ್ರಯೋಗವನ್ನ ಮಾಡಬಹುದೇ, ಅಥವಾ ನಾನೀಗ ಶಂಭೂಕನ ಮೇಲೆ ಬಾಣ ಪ್ರಯೋಗವನ್ನ ಮಾಡಬಹುದೇ ಅಂತ ಕೇಳಿದಾಗ, ಹೌದು, ಈ ಶೂದ್ರ ತಪಸ್ವಿ ಶಿಕ್ಷೆಗೆ ಅರ್ಹ, ಆದ್ದರಿಂದ ನೀನು ತೊಡುವುದಾದರೆ, ನೋಡಿ ಅವನು ಹೇಳ್ತಾನೆ, ಈ ಶೂದ್ರ ತಪಸ್ವಿ ಶಿಕ್ಷೆಗೆ ಅರ್ಹ, ಆದ್ರೆ ನೀನು ತೊಡುವುದಾದರೆ, ನೀನು ಬಾಣವನ್ನ ಪ್ರಯೋಗ ಮಾಡುವುದಾದರೆ ಬ್ರಹ್ಮಾಸ್ತ್ರವನ್ನ ತೊಡು, ಬ್ರಹ್ಮಾಸ್ತ್ರ ಬಾಣ ಪ್ರಯೋಗವನ್ನ ಮಾಡು, ಬ್ರಹ್ಮಾಸ್ತ್ರವನ್ನ ಇಲ್ಲಿ ತೊಡು ಅಂತಕ್ಕಂಥದ್ದು. ಶ್ರೀರಾಮನನ್ನ ಇಲ್ಲಿ ಒತ್ತಾಯ ಮಾಡ್ತಾನೆ, ನೀನು ಬಾಣ ಪ್ರಯೋಗ ಮಾಡೋದಾದ್ರೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಬೇಕು ಅಂತ. ಶ್ರೀರಾಮ ತೊಟ್ಟ ಬ್ರಹ್ಮಾಸ್ತ್ರವನ್ನ ನೋಡಿ ಒಂದ್ ಕಡೆ ಭೂಮಿ ನಡುಗುತ್ತದೆ, ಗಗನ ಗುಡುಗುತ್ತದೆ, ಬ್ರಾಹ್ಮಣನು ಎದುರುತ್ತಾನೆ. ಮೃತ್ಯು ದೇವತೆ, ನಿಲ್ಸಪ್ಪ ಶ್ರೀರಾಮಚಂದ್ರ, ನಿಲ್ಸು ಅಂತ ಹೇಳ್ತಾನೆ. ಆದ್ರೂ ಅಲ್ಲಪ್ಪ, ನಿನಗೇಕೆ ಸಂಕಟ, ಯಾಕೆ ಸಂಕಟ ಪಡುತ್ತಿದ್ಯಾ ಅಂತ ಮೃತ್ಯು ದೇವತೆಯನ್ನ ಇಲ್ಲಿ ಶ್ರೀರಾಮ ಪ್ರಶ್ನೆ ಮಾಡ್ತಕ್ಕಂಥದ್ದು. ಆಗ ಇಲ್ಲಿ ಶ್ರೀರಾಮನು ಬಿಟ್ಟ ಬ್ರಹ್ಮಾಸ್ತ್ರವು, ನೋಡಿ ಇದು ಇಂಪಾರ್ಟೆಂಟು, ಶ್ರೀರಾಮನು ಬಿಟ್ಟಂತಹ ಬ್ರಹ್ಮಾಸ್ತ್ರವು ಶಂಭೂಕ ಮಹರ್ಷಿಯ ಅಥವಾ ಶಂಭೂಕ ಋಷಿಯ ಸುತ್ತಿಕೊಂಡು ಇಲ್ಲಿ ಪ್ರದಕ್ಷಿಣೆಗೈದು ಬ್ರಾಹ್ಮಣನ ಕೊಲ್ಲಲು ಬರುತ್ತದೆ. ನೋಡಿ, ಯಾವುದು ಅಧರ್ಮ ಯಾವುದು ಧರ್ಮ, ಅಲ್ಲಿ ಬ್ರಹ್ಮಾಸ್ತ್ರ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ, ಇಲ್ಲಿ ಶಂಭೂಕ ಮಹರ್ಷಿಯನ್ನ ಸುತ್ತಿ ಪ್ರದಕ್ಷಿಣೆಗೈದು ಕೈ ಮುಗಿದು ಈಗ ಬ್ರಾಹ್ಮಣನನ್ನೇ ಕೊಲ್ಲೋದಕ್ಕೆ ಬರ್ತಾ ಇದೆ. ಇಲ್ಲಿ ಯಾವುದು ಅಧರ್ಮ ಅಂತಕ್ಕಂಥ ವಿಚಾರಗಳು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಆಗ ಇದನ್ನ ನೋಡಿ ಬ್ರಾಹ್ಮಣ ಗಾಬರಿ ಆಗ್ತಾನೆ. ಅಯ್ಯೋ, ನನ್ನ ರಕ್ಷಿಸಪ್ಪ ಅಂತ ಇಲ್ಲಿ ಶ್ರೀರಾಮನನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ಇಲ್ಲಿ ಶ್ರೀರಾಮಚಂದ್ರ ಹೇಳ್ತಾನೆ, ಬ್ರಾಹ್ಮಣನಿಗೆ ವಿವೇಕದ ಬೋಧನೆಯನ್ನ ಮಾಡ್ತಾನೆ. ಶ್ರೀರಾಮಚಂದ್ರ ಬ್ರಾಹ್ಮಣನಿಗೆ ವಿವೇಕದ ಇಲ್ಲಿ ಬೋಧನೆ ಏನಂದ್ರೆ, ಬ್ರಾಹ್ಮಣನ ಮನಪರಿವರ್ತನೆಯನ್ನ ಮಾಡ್ತಕ್ಕಂಥದ್ದು. ಬ್ರಾಹ್ಮಣನ ಏನು ಈ ವರ್ಣಾಶ್ರಮ ವ್ಯವಸ್ಥೆಯ ಒಂದು ಕುರುಡು ನಂಬಿಕೆ ಇದೆ, ಅದನ್ನ ಎಲ್ಲೋ ಒಂದ್ ಕಡೆ ಅರಿವು ಮೂಡಿಸುವಂತಹ ಒಂದು ಕೆಲಸವನ್ನ ಇಲ್ಲಿ ಶ್ರೀರಾಮಚಂದ್ರ ಮಾಡ್ತಾನೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಆಗ ಶ್ರೀರಾಮಚಂದ್ರ, ಇದೇನು ಗುರುದೇವ, ನಿಮ್ಮ ಬಳಿಯೇ ಬರುತ್ತಿರುವುದಲ್ಲ ಇಲ್ಲಿ ಬ್ರಹ್ಮಾಸ್ತ್ರ ಅಂತ ಅಂದಾಗ, ಆಗ ನಿಧಾನವಾಗಿ ಅದನ್ನ ಹತೋಟಿಗೆ ಹಿಂತೆಗೆದುಕೊಳ್ಳುತ್ತಾನೆ ಶ್ರೀರಾಮಚಂದ್ರ. ಆಗ ಬ್ರಾಹ್ಮಣ, ಅಯ್ಯೋ, ಇದೆಲ್ಲ ಆ ಶೂದ್ರನ ತಪಸ್ಸಿನ ಪ್ರಭಾವ, ನೀನು ಬಿಟ್ಟ ಬ್ರಹ್ಮಾಸ್ತ್ರವು ಎಲ್ಲ ಒಂದ್ ಕಡೆ ನಿಷ್ಫಲವಾಯಿತು, ಅದು ನನ್ನನ್ನೇ ಕೊಲ್ಲುವುದಕ್ಕೆ ಬರ್ತಿತ್ತು ಅಂತಕ್ಕಂಥದ್ದು. ಇದರಿಂದ ಬ್ರಾಹ್ಮಣನಿಗೆ ಯಾರು ಇಲ್ಲಿ ಎಲ್ಲ ಅಧರ್ಮಿಗಳು, ಯಾರು ಧರ್ಮೀಯರು, ಅಥವಾ ಯಾರು ಅಧರ್ಮಿ, ಯಾರು ಧರ್ಮ ಯಾರು ಧರ್ಮಿ ಅಂತಕ್ಕಂತಹ ವಿಚಾರ ಅವನಿಗೆ ಅರಿವಾಗುತ್ತೆ. ಯಾರ ಮೂಲಕ ಅಂತಂದ್ರೆ ಶ್ರೀರಾಮನ ಮೂಲಕ. ಆಗ ಅವನು ತನ್ನ ಮನಸ್ಸಿನ ಪರಿವರ್ತನೆ ಆಗುತ್ತೆ, ಅವನ ತಪ್ಪು ತಿಳುವಳಿಕೆ ಅವನಿಗೆ ಅರಿವಾಗುತ್ತೆ. ಬ್ರಾಹ್ಮಣನ ವರ್ಣಾಶ್ರಮ ವ್ಯವಸ್ಥೆಯ ಅಂಧಶ್ರದ್ಧೆ ಅವನಿಗೆ ಅರಿವಾಗ್ತಕ್ಕಂಥದ್ದು. ನಂತರ ಬ್ರಾಹ್ಮಣನ ಮನಃಪರಿವರ್ತನೆಯಾಗಿ ಮಾನವೀಯತೆಯ ಗುಣಗಳು ಅವನಲ್ಲಿ ಕಾಣೋದಕ್ಕೆ ಪ್ರಾರಂಭವಾಗ್ತವೆ. ಆಗ ಬ್ರಾಹ್ಮಣ ಶ್ರೀರಾಮಚಂದ್ರನ ಪಾದಗಳಿಗೆ ಬಿದ್ದು ನನ್ನನ್ನು ರಕ್ಷಿಸು ದೀನಬಂಧು, ನನ್ನಿಂದ ತಪ್ಪಾಗಿದೆ, ನನ್ನ ತಪ್ಪಿನ ಅರಿವಾಗಿದೆ ಎಂದು ಬೇಡ್ಕೊಳ್ತಾನೆ. ಆ ಬೇಡ್ಕೊಂಡಂತಹ ಸಂದರ್ಭದಲ್ಲಿ ಆ ಬ್ರಾಹ್ಮಣನು ಶಂಭೂಕ ಮಹರ್ಷಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು. ಹಾಗೇನೆ ಆ ಸಂದರ್ಭದಲ್ಲಿ ಆ ಒಂದು ಸಂಭ್ರಮದ, ಆ ಇಡೀ ವನವೆಲ್ಲ ಸಂಭ್ರಮದ ಹೂಮಳೆಗರೆಯುತ್ತದೆ. ನಂತರ ಬ್ರಾಹ್ಮಣ ಕುಮಾರನು ಆ ಹುತ್ತದ ಹತ್ತಿರ ಮಲಗಿರ್ತಾನೆ. ಆ ಮಲಗಿರುವ ಸ್ಥಿತಿಯಲ್ಲೇ ಈಗ ಬೆಳಗ್ಗೆ ತುಂಬಾ ನಿದ್ದೆಯಿಂದ ಅವನು ಸತ್ತಿರ್ತಕ್ಕಂಥದ್ದು ಅಲ್ಲಿ ನಾವು ಗಮನಿಸ್ತೀವಿ. ಆದ್ರೆ ಇಲ್ಲಿ ನಿದ್ದೆಯಿಂದ ಈಗ ಎದ್ದು ಬರ್ತಾ ಇದ್ದೇನೇನೋ ಅನ್ನೋ ಹಾಗೆ ಕಣ್ಣುಗಳನ್ನ ಉಜ್ಜಿಕೊಂಡು ಬ್ರಾಹ್ಮಣ ಕುಮಾರ ಇಲ್ಲಿ ಎದ್ದು ಬರ್ತಾನೆ. ಬಂದು ಬ್ರಾಹ್ಮಣ ಕುಮಾರ ತನ್ನ ತಂದೆಯನ್ನ ಕೇಳ್ತಾನೆ, ಅಪ್ಪ, ನಾನು ಅಲ್ಲೇನೆ ಇಲ್ಲಿ ಹೂವನ್ನ ಬಿಡಿಸ್ತಾ ಇದ್ದೆ, ಆ ಹೂ ಬಿಡಿಸ್ಬೇಕಾದ್ರೆ ಹಾಗೇನೇ ಅಲ್ಲೇ ಮಲ್ಕೊಂಡಿದ್ದೆ, ನೀನ್ ಎಲ್ಲೋಗಿದ್ದೆ, ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತಕ್ಕಂಥದ್ದು. ಅಂದ್ರೆ ನನ್ನನ್ನ ಇಲ್ಲಿ ಬ್ರಾಹ್ಮಣ ಕುಮಾರನನ್ನ ಯಾವ ಶೂದ್ರ ತಪಸ್ಸು ಮಾಡಿರ್ತಕ್ಕಂತಹ ತಪಸ್ಸಿನಿಂದ ಅವನು ಸತ್ತಿಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆಗ ಅವನು ಬದುಕು ಬರ್ತಕ್ಕಂಥದ್ದು. ಇನ್ನೊಂದ್ ಕಡೆ
ಆ ಇಷ್ಟೆಲ್ಲ ಆದ್ಮೇಲೆ ಬ್ರಾಹ್ಮಣ ಕುಮಾರನನ್ನು ಇಲ್ಲಿ ಶಂಭುಕ ಋಷಿಗೆ ಕೈ ಮುಗಿಯುತ್ತಾನೆ ಏನಂತ ಬ್ರಾಹ್ಮಣ ಇಬ್ಬರೂ ಕೂಡ ಕೈ ಮುಗಿದು ಆಗ ಶಂಭೂಕ ಮಹರ್ಷಿಗಳು ಅವರಿಗೆ ಎರಡೂ ಕೈಗಳಿಂದ ಇಲ್ಲಿ ಆಶೀರ್ವಾದವನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಇದಿಷ್ಟು ಶೂದ್ರ ತಪಸ್ವಿ ನಾಟಕದ ಇಲ್ಲಿ ಮೂರನೇ ಭಾಗದ ಮೂರನೇ ದೃಶ್ಯದ ಸಾರಾಂಶವಾಗಿದೆ. ನೋಡಿ, ಇಷ್ಟು ವಿಚಾರಗಳ ಬಗ್ಗೆ ನಿಮ್ಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಅಥವಾ ಇಲ್ಲಿ ಯಾವ ತರ ಪ್ರಶ್ನೆಗಳನ್ನ ಕೇಳ್ಬೋದು ಮೂರನೇ ಪ್ರಸಂಗ ಮೂರರಲ್ಲಿ ಅಥವಾ ದೃಶ್ಯ ಮೂರರಲ್ಲಿ ಅಂತ ಅಂದ್ರೆ, ನೋಡಿ, ಶ್ರೀರಾಮನ ತೀರ್ಪು ಏನಾಗಿತ್ತು ಅಂತಕ್ಕಂಥದ್ರ ಬಗ್ಗೆ, ಹಾಗೇನೆ ವರ್ಣಾಶ್ರಮ ವ್ಯವಸ್ಥೆಯ ಕರಾಳತೆ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ಶ್ರೀರಾಮನ ಮತ್ತು ಬ್ರಾಹ್ಮಣರ ಸಂವಾದದಲ್ಲೇ ತಿಳಿತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಶ್ರೀರಾಮನ ಬ್ರಹ್ಮಾಸ್ತ್ರ ಯಾವ ರೀತಿ ಕಾರ್ಯವನ್ನ ನಿರ್ವಹಿಸುತ್ತದೆ ಅಂತಕ್ಕಂಥದ್ದು, ಇಲ್ಲಿ ಧರ್ಮಿ ಯಾರು ಅಧರ್ಮಿ ಯಾರು ಅನ್ನುವಂತಹ ಪ್ರಶ್ನೆ. ಇಲ್ಲಿ ಅಧರ್ಮಿಯಾಗಿ ಎಲ್ಲೋ ಒಂದ್ ಕಡೆ ಬ್ರಾಹ್ಮಣ ಕಾಣ್ತಾನೆ, ಧರ್ಮಿಯಾಗಿ ಇಲ್ಲಿ ಶಂಭೂಕ ಮಹರ್ಷಿ ಕಾಣ್ತಕ್ಕಂಥದ್ದು. ನೋಡಿ, ಸಮಾಜದಲ್ಲಿ ಏನಪ್ಪಾ ಅಂತಂದ್ರೆ ಜಾತಿ ವ್ಯವಸ್ಥೆಯೇ ಅಂತಕ್ಕಂಥದ್ದು ಇಲ್ಲಿ ಆಧುನಿಕ ಯುಗದಲ್ಲಿ ಯಾವುದೇ ಜಾತಿ ವ್ಯವಸ್ಥೆ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಎಲ್ಲಾ ವರ್ಗದವರು ಕೂಡ ಒಳ್ಳೆಯ ಇಲ್ಲಿ ಸಮಾನತೆಯನ್ನ ಬಯಸುವಂತಹ ಒಂದು ಯುಗ ಆಧುನಿಕ ಯುಗ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ಎಲ್ಲರಿಗೂ ಶುಭವಾಗ್ಲಿ.